ವೀಕ್ಷಕರೇ, ನಾನು ಇವಾಗ ಎಲ್ಲಿ ನಿಂತ್ಕೊಂಡಿದ್ದೀನಿ ಅಂತ ಅಂದರೆ ಸೊನ್ನೆನಹಳ್ಳಿ ಏನು ದೊಡ್ಡ ಬಸ್ತಿ ಅಂತ ಹೇಳ್ತೀವಿ, ಅಲ್ಲಿ ಸಾಯಿಬಾಬಾ ಟೆಂಪಲ್ನಲ್ಲಿ ನಾವಿದ್ದೀವಿ. ಇವತ್ತು ಸಾವಿರಾರು ಜನಕ್ಕೆ ಏನು ಪ್ರಸಾದ ವಿನಿಯೋಗವನ್ನು ಆರ್ಗನೈಸ್ ಮಾಡಿದ್ದಾರೆ. ಎಷ್ಟು ಅದ್ಭುತವಾಗಿ ಆರ್ಗನೈಸ್ ಮಾಡಿದ್ದಾರೆ ಅಂತ ಅಂದರೆ ನಾನು ನಿಮಗೆ ವಿಜುವಲ್ಸ್ ಮುಖಾಂತರನೂ ತೋರಿಸ್ತೀನಿ, ಬನ್ನಿ. ಅದ್ರ ಜೊತೆಗೆ ನಮ್ಮ ಈ ಸಾಯಿಬಾಬಾ ಟೆಂಪಲ್ ಏನಿದೆ, ಸಂಸ್ಥಾಪಕರಾಗಿರ್ತಕ್ಕಂಥ ನಮ್ಮ ಸನತ್ ಕುಮಾರ್ ಗುರುಗಳಿದ್ದಾರೆ. ಗುರುಗಳೇ ನಮಸ್ತೆ. ತುಂಬ ಖುಷಿಯಾಗುತ್ತೆ. 17 ವರ್ಷ ಇದು 17ನೇ ವರ್ಷ. ಪ್ರತಿ ವರ್ಷವೂ ಒಂದು ವಿಭಿನ್ನವಾಗಿ ಮಾಡ್ಕೊಂಬರ್ತೀರಿ, ಒಂದು ಸಿಸ್ಟಮ್ಯಾಟಿಕ್. ಫಸ್ಟು ನೀವು ಆವಾಗಲೇ ನಾನು ಮಾತಾಡಿಸಿದಾಗ ಹೇಳಿದ್ರಿ, ಫಸ್ಟು 1,000 ಜನದಿಂದ ಸ್ಟಾರ್ಟ್ ಆಗಿದ್ದು, ಇವತ್ತು ಲಾಸ್ಟ್ ಇಯರು ನಾವು 25ರಿಂದ 30,000 ಜನ ಬಂದಿದ್ದರು. ಸೊ ಈ ವರ್ಷ ಇನ್ನೂ ಅತಿ ಹೆಚ್ಚು ಜನಸಂಖ್ಯೆನ ಕಾಣ್ಬೋದು. ಈ ವ್ಯವಸ್ಥೆ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ ಅಂತಂದರೆ, ಒಂದು ರೋ ಅಲ್ಲ 6 ರೋ ಇದೆ ನೋಡಿ, ನೀವು ನೋಡ್ಬೋದು. ಏನು ಕೂಡ ಡಿಸ್ಟರ್ಬ್ ಆಗೋದಿಲ್ಲ. ನೀವು ದರ್ಶನ ಮಾಡಿದ ತಕ್ಷಣ ಅದಕ್ಕೂ ಕೂಡ ಒಂದು ಲೈನ್ ಅಪ್ ಮಾಡಿದ್ದಾರೆ. ಅಲ್ಲಿ ವಾಲಂಟಿಯರ್ಸ್ನೆಲ್ಲ ಆರ್ಗನೈಸ್ ಮಾಡಿರೋವಂಥದ್ದು, ನೀಟಾಗೆ ಅವರು ಇಲ್ಲಿ ಪ್ರಸಾದವನ್ನು ತಗೊಂಡು ಮತ್ತೆ ಅವರು ಹೋಗುವಂಥದ್ದು. ಗುರುಗಳೇ, ನಾನು ಒಂದು ಮೆನ್ಷನ್ ಮಾಡಿ ಹೇಳೋದಾದರೆ, ಯಾಕೆ ಇಷ್ಟು ಪ್ರೀತಿ, ಇಷ್ಟು ಜನಗಳ ಮೇಲೆ ಕೇರ್ ಅನ್ನೋದು ನಿಮಗೆ? ನೋಡಿ, ಬಾಬಾರವರು ಇದ್ದಂಥ ಕಾಲದಲ್ಲೇ ಅವರು ಪ್ರೀತಿಸ್ತಾ ಇದ್ದಿದ್ದು ಮುಖ್ಯವಾಗಿ ಏನಂತಂದರೆ ಭಕ್ತಾದಿಗಳಿಗೂ ಮತ್ತು ಸರ್ವರಿಗೂ ಅನ್ನಪ್ರಸಾದ ನೀಡಬೇಕು ಅನ್ನೋದು ಅವರ ಉದ್ದೇಶವಾಗಿತ್ತು. ಅದನ್ನೇ ನಾವು ಫಾಲೋ ಮಾಡ್ಕೊಂಡು ಬರಬೇಕು ಅನ್ನೋದು ಅವ್ರ ಆಶೀರ್ವಾದ ಪಡ್ಕೊಂಡು ಅದೇ ಪ್ರಕಾರವಾಗಿ ನಾವು 17ನೇ ವರ್ಷದ ಇವತ್ತು ಏನು ಯಶಸ್ವಿ ಕಾಣ್ತಾ ಇದ್ದೀವಿ. ಈ ಭಕ್ತಾದಿಗಳು ನೋಡ್ತಾ ಏನು ವ್ಯವಸ್ಥೆ ಮಾಡ್ತಕ್ಕಂಥದ್ದು ನಡೀತಾ ಇದೆ. ಬೆಳಗ್ಗೆ ಒಂದು 7 ಗಂಟೆಯಿಂದನೂ ರಾತ್ರಿ 10 ಗಂಟೆವರೆಗೂ ಈ ವ್ಯವಸ್ಥೆ ನಡೀತಾ ಇದೆ. ಅತಿ ಹೆಚ್ಚಾಗಿ ಸಂಖ್ಯೆಯಲ್ಲಿ ಭಕ್ತಾದಿಗಳನ್ನ ಕಾಣ್ತಾ ಇದ್ದೀವಿ. ಅವರ ಪ್ರೀತಿ, ಅವರ ಭಕ್ತಿ ಇದನ್ನು ನೋಡಿ ನಮಗೂ ಭಾಳ ಸಂತೋಷ ಆಗ್ತಾಯಿದೆ. ಭಕ್ತಾದಿಗಳು ಭಾಳ ಆನಂದವಾಗಿ ದರ್ಶನ ಮಾಡಿಕೊಂಡು ಪ್ರಸಾದನ ಸ್ವೀಕರಿಸ್ಕೊಂಡು ಅವರು ಇಲ್ಲಿ ನಾವು ನೋಡ್ಬೋದು. ಅದೆಲ್ಲನೂ ಭಾಳ ಖುಷಿ ಆಗ್ತಾಯಿದೆ, ಸಂತೋಷ ಆಗ್ತಾಯಿದೆ. ಹೌದು. ಜೊತೆಗೆ ಈಗ ನಾನು ಇಲ್ಲಿ ನನ್ನ ಬಲಭಾಗಕ್ಕೆ ನಾನು ನಿಮಗೆ ವಿಜುವಲ್ಸ್ನ ತೋರಿಸ್ತೀನಿ, ಜೊತೆಗೆ ನಮ್ಮ ಗುರುಗಳ ಜೊತೆನೆ. ಗುರುಗಳೇ, ಇವತ್ತು ಎಷ್ಟು ವಿಧವಾದಂಥ ಪ್ರಸಾದಗಳನ್ನು ಕೊಡ್ತಾ ಇರ್ಬೋದು ಅಂತ ನಮ್ಮ ವೀಕ್ಷಕರಿಗೆ ಹೇಳೋದ್ರ ಜೊತೆಗೆ, ಇಷ್ಟು ಏನೋ ಮಾರ್ನಿಂಗ್ 7 o'clock ನೈಟು 10 o'clock ಅಂತ ಹೇಳ್ಬೋದು. ಬಟ್ ನೀವು ಹೇಳ್ತೀರಾ ಅದು 10:30, 11 o'clock ಹೋಗುತ್ತೆ. ಕೊನೆಗೆ ಒಂದು ಭಕ್ತ ಬಂದರೂ ಕೂಡ ಅವ್ರಿಗೆ ಪ್ರಸಾದ ವಿನಿಯೋಗ ಅನ್ನೋದು ನೀವು ಮಾಡಿರ್ತೀರಿ. ಅದ್ರ ಬಗ್ಗೆ ಹೇಳೋದಾದರೆ ನಮ್ಮ ಉದ್ದೇಶ ಏನು ಅಂತಂದರೆ, ಭಕ್ತಾದಿಗಳಿಗೆ ಪ್ರತಿಯೊಬ್ಬರಿಗೂ ಪ್ರಸಾದ ಸಿಗಬೇಕು ಅನ್ನೋದು. ನಮ್ಮಲ್ಲಿ ಕಡೆಯಲ್ಲಿ ಒಂದು ಪಾತ್ರೆ ಉಳ್ಕೊಂಡ್ರೂ ಪರವಾಗಿಲ್ಲ, ಯಾವ ಭಕ್ತಾದಿಗಳು ಪ್ರಸಾದ ಇಲ್ಲದೆ ಹೋಗಬಾರ್ದು ಅನ್ನೋದು ನಮ್ಮ ಮುಖ್ಯ ಉದ್ದೇಶ. ಹಾಗಾಗಿ ಇಲ್ಲಿ ಅದೇ ರೀತಿ ನಾವು ಕಾಣ್ತಾ ಇದ್ದೀವಿ. ಭಕ್ತಾದಿಗಳು ಬರ್ತಾ ಇದ್ದಾರೆ, ಪ್ರಸಾದ ಸ್ವೀಕರಿಸ್ತಾ ಇದ್ದಾರೆ, ಭಾಳ ಆನಂದವಾಗಿ ನಡೀತಾ ಇದೆ. ಬೆಳಗ್ಗೆ ಪ್ರಾರಂಭಗೊಂಡಿದ್ದು ಸಜ್ಜಿಗೆ ಪ್ರಸಾದದಿಂದ ಹಿಡಿದು ಮತ್ತು ಪೊಂಗಲ್ಲಿಂದ ಹಿಡಿದು ಲೆಮನ್ ರೈಸಿಂದ ಹಿಡಿದು ಟೊಮೊಟೊ ಬಾತಿಂದ ಹಿಡಿದು ಮತ್ತು ಈ ರೀತಿಯಲ್ಲಿ ವಿಧವಾದಂಥ ಬಾತ್ಗಳನ್ನ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಮಧ್ಯಾಹ್ನ 12 ಗಂಟೆ ಸುಮಾರು 1 ಗಂಟೆಗೆಲ್ಲ ವಾಂಗಿ ಬಾತು, ಚಟ್ನಿ ಇಂಥ ವ್ಯವಸ್ಥೆಗಳೆಲ್ಲ ನಡೀತಾ ಇದೆ. ಭಾಳ ಖುಷಿಯಾಗಿ ನಮ್ಮ ಈ ತಂಡದವರು, ಅಡುಗೆ ಮಾಡ್ತಕ್ಕಂಥ ತಂಡದವರು ಆನಂದವಾಗಿ ಶ್ರದ್ಧಾಭಕ್ತಿಯಿಂದ ಅಡುಗೆ ಮಾಡ್ತಾಯಿದ್ದಾರೆ. ಭಕ್ತಾದಿಗಳು ಶ್ರದ್ಧಾಭಕ್ತಿಯಿಂದ ಪ್ರಸಾದ ಸ್ವೀಕರಿಸ್ತಾ ಇದ್ದಾರೆ. ಇದು ನೋಡೋದಕ್ಕೆ 2 ಕಣ್ಣು ಸಾಲದು ಅಂತ ನನ್ನ ಭಾವನೆ. ಓಂ ಸಾಯಿರಾಮ್. ಭಾಳ ಸಂತೋಷ ಆಗ್ತಾಯಿದೆ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಯಾಕೆ ಅಂತ ಅಂದರೆ, ನೀವು ನೋಡ್ತಾ ಇರ್ಬೋದು ನೋಡಿ, ಇಲ್ಲಿ ಏನು ಕೇಟ್ರಿಂಗ್ ವ್ಯವಸ್ಥೆಗಳನ್ನು ಮಾಡ್ತಿದ್ದಾರೆ, ಅವರು ಕೂಡ ತುಂಬ ಪ್ರೀತಿಯಿಂದ ಜನರು ಬರ್ತಾರೆ. ಮತ್ತು ಇಲ್ಲಿ ಬರೋವಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಅವರು ಏನು ಕೂಡ ಕಮ್ಮಿ ಆಗಬಾರ್ದು ಅನ್ನೋ ಒಂದು ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡ್ತಾ ಇರೋದು ತುಂಬಾ ಖುಷಿ ಆಗುತ್ತೆ. ನೀವು ನೋಡ್ಬೋದು ಎಷ್ಟು ಸಿಸ್ಟಮ್ಯಾಟಿಕ್ ಆಗಿದೆ ಅಂತಂದರೆ, ನೋಡಿ ಎಷ್ಟು ರೋ ಇದೆ ಅಂದರೆ 6 ರೋ ಇದೆ. ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮಾಡಿ ಯಾರಿಗೂ ಕೂಡ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಒಂದು ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಒಬ್ಬರು ಭಕ್ತರು ಇದ್ದಾರೆ, ಅವ್ರನ್ನ ಕೇಳೋಣ. ಸರ್, ಎಷ್ಟು ಖುಷಿ ಇದೆ, ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಆರ್ಗನೈಸ್ ಮಾಡಿರೋವಂಥದ್ರ ಬಗ್ಗೆ? ತುಂಬ ಖುಷಿ ಆಗ್ತದೆ. ಈ ಥರ ಮಾಡಿ ಪ್ರತಿ ವರ್ಷ ಬರ್ತೀವಿ, ಇಲ್ಲಿ ಬಂದು ಮಾಡ್ತಾ ಇದ್ದೀವಿ. ನಮಗೆ ತುಂಬ ಖುಷಿ ಆಗ್ತದೆ. 8ನೇ ವರ್ಷ ನಾನು ಬಂದು ಮಾಡ್ತಾ ಇರೋದು. ತುಂಬ ಖುಷಿ ಆಗುತ್ತೆ ನನಗೂ. ತುಂಬ ಜನ ಭಕ್ತಾದಿಗಳು ಹೋಗ್ತಾ ಇರ್ತಾರೆ. ಒಬ್ರಿಗೂ ಇಲ್ಲದೇ ಕೊಡ್ತಾ ಇದ್ದೀವಿ ಊಟ. ಎಸ್, ಹಾಗೆ ಅದ್ರ ಜೊತೆಗೆ ಬನ್ನಿ. ಈಗ ನೀವು ಪ್ರತಿ ವರ್ಷವೂ ಕೂಡ ಇಲ್ಲೇ ಇರೋವಂಥದ್ದು, ಸೇವೆಯನ್ನು ಮಾಡುವಂಥದ್ದು, ವಾಲಂಟಿಯರ್ ಆಗಿ ಮಾಡುವಂಥದ್ದು ಎಷ್ಟು ಖುಷಿ ಕೊಟ್ಟಿದೆ. ನಮ್ಮ ಗುರುಗಳು ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಎಲ್ಲ ಭಕ್ತಾದಿಗಳಿಗೂ ಏನು ಬೇಕು ಅನ್ನೋದನ್ನು ಒದಗಿಸ್ಕೊಡೋವಂಥದ್ದು. ಬಾಬುಂದು ದಯೆಯಿಂದ ನಮ್ಮ ಗುರುಗಳಿಗೆ ಇವತ್ತವರೆಗೂ ಆಯುಸ್ಸು, ಆರೋಗ್ಯ 2 ಕೊಟ್ಟು ಚೆನ್ನಾಗಿ ಇದೇ ಥರ ಮುಂದುವರಿಬೇಕು ಅಂತ ನನ್ನ ಬೇಡಿಕೆ. ಹಾಗೆ ಬನ್ನಿ, ನಾನು ವಿಜುವಲ್ಸ್ನ ನೋಡ್ಬೋದು. ಮತ್ತು ಇಲ್ಲಿ ನೋಡಿ ಎಷ್ಟು ಇವಾಗ ಸ್ಪೆಷಲ್ ಪೂಜೆಗಳನ್ನು ಕೊಟ್ಟಿರ್ತಾರೆ. ಅವ್ರಿಗೂ ಕೂಡ ನೀಟಾಗೆ ಏನು ಪ್ರಸಾದವನ್ನು ಪ್ಯಾಕ್ ಮಾಡಿ ಅವ್ರಿಗೆ ಕೊಡೋ ಅಂಥದ್ದು.
ಎಲ್ಲರಿಗೂ ಒಂದು ಆಸೆ ಅನ್ನೋದಿರುತ್ತೆ, ದೇವ್ರ ದರ್ಶನ ಆದಮೇಲೆ ಪ್ರಸಾದವನ್ನು ತಗೊಳ್ಳೋದ್ರ ಜೊತೆಗೆ ಏನು ಪ್ರಸಾದವನ್ನು ನಾನಾಗಲಿ ನಮ್ಮ ಮನೆಯವ್ರಿಗಾಗಲಿ ತೊಗೊಂಡು ಹೋಗ್ಬೇಕು ಅನ್ನೋ ಒಂದು ಖುಷಿ ಇರುತ್ತೆ. ಜೊತೆಗೆ ನಮ್ಮ ಸನತ್ ಕುಮಾರ್ ಗುರುಗಳು ಏನಿದ್ದಾರೆ, ಅವರ ಧರ್ಮಪತ್ನಿಯವರು ನಮ್ಮ ಜೊತೆ ಇದ್ದಾರೆ. ಅಮ್ಮ, ಒಂದು ಏನಂದರೆ, ನಾನು ಲಾಸ್ಟ್ ಇಯರ್ ಬಂದಾಗ ಲಾಸ್ಟ್ ಮೂಮೆಂಟಲ್ಲಿ ಬಂದೆ. ಏನಂದರೆ ಒಂದು 9:30ಗೆ ನಮ್ಮದು ಒಂದು ಪೂಜೆ ಆಗುತ್ತೆ, ಕಡೆ ಆರತಿ ನಡೆಯುತ್ತೆ. ಆ ಟೈಮಲ್ಲೂ ಕೂಡ ಒಬ್ಬರು ಬರಲಿ, ಎಷ್ಟೇ ಜನ ಬರಲಿ ಭಕ್ತಾದಿಗಳು, ಅವ್ರಿಗೆ ಪ್ರಸಾದ ವಿನಿಯೋಗ ಮಾಡ್ದಿರ ನೀವು ಕಳಿಸೋದಿಲ್ಲ. ತುಂಬ ಖುಷಿಯಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಈ ದಿನ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಎಲ್ಲ ಬಾಬನ್ ಸೇರಿದಷ್ಟೇ, ಎಲ್ಲ ಬಾಬನ ಇಚ್ಛೆ ಅಷ್ಟೇ ಸರ್. ಎಲ್ಲ ಬಾಬನ ಇಚ್ಛೆ, ಅವರಿದ್ರೆ ನಾವು ಅಷ್ಟೇ ಅಷ್ಟೇ ಅಷ್ಟೇ. ಸೊ ಕೇಳಿದ್ರಲ್ಲ ವೀಕ್ಷಕರೇ, ಒಂದು ಪಾಯಿಂಟ್ ಹೇಳೋದಾದರೆ, ಇವಾಗ ನೋಡಿ, ಹೆಣ್ಮಕ್ಳಿಗೆ ಒಂದು ಲೈನು ಮತ್ತು ಗಂಡು ಮಕ್ಕಳಿಗೆ ಒಂದು ಲೈನು, ಜೊತೆಗೆ ಯಾರಿಗೂ ಕೂಡ ಡಿಸ್ಟರ್ಬ್ ಆಗದಿರೋ ದರ್ಶನವನ್ನು ಮಾಡಬೇಕು ಅನ್ನೋದು ವೆಲ್ ಪ್ಲ್ಯಾನ್ ಮಾಡಿರೋವಂಥದ್ದು. ಸುಮಾರು 50ರಿಂದ 100 ಜನ ವಾಲಂಟಿಯರ್ಸ್ಗಳಾಗಿರ್ಬೋದು, ಎಲ್ಲ ವ್ಯವಸ್ಥೆಗಳನ್ನು ಮಾಡಿರೋವಂಥದ್ದು. ಇಲ್ಲಿ ನಮ್ಮ ವೀಕ್ಷಕರಿಗೆ ಈ ಒಂದು ಸಾಯಿಬಾಬಾ ಟೆಂಪಲ್ ಬಗ್ಗೆ ಏನಾದರೂ ಹೇಳೋದಾದರೆ, ವಿಶೇಷವಾಗಿ ಪೂಜೆ ಪುನಸ್ಕಾರ ನಡೀತಾ ಬರ್ತಾ ಇದೆ. ಯಥೇಚ್ಛಾಗಿ ನಾವು ಭಕ್ತಾದಿಗಳು ಕಾಣ್ತಾ ಇರೋದೇ ನಮಗಿಲ್ಲಿ ವಿಶೇಷ. ಅದು ಬಾಬಾ ಅವರ ಆಶೀರ್ವಾದ ಮತ್ತು ಭಕ್ತಾದಿಗಳ ಪ್ರೀತಿ, ಅವರ ಭಕ್ತಿ, ಇದು ನಾವು ಕಾಣ್ತಾ ಇದ್ದೀವಿ. ಅದೇ ಯಶಸ್ವಿಗೆ ಕಾರಣ ಅಂತ ನಾವು ಹೇಳೋದಕ್ಕೆ ಖಂಡಿತ ಸತ್ಯ. ಎಸ್, ನೀವು ನೋಡಿದ್ರಲ್ಲ ಆ್ಯಂಡ್ ಕೇಳಿದ್ರಲ್ಲ, ಎಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಅಂದರೆ, ಇವತ್ತಿನ ದಿನ ಗುರುಪೌರ್ಣಮಿ ಏನು ನಡೀತಾ ಇದೆ, ಸೊನ್ನೆನಹಳ್ಳಿ ದೊಡ್ಡ ಬಸ್ತಿ ನಮ್ಮ ಡಬಲ್ ರೋಡ್ ಹತ್ರ ಇರೋವಂಥ ಸಾಯಿಬಾಬಾ ಟೆಂಪಲ್ ಅಂತ ಹೇಳ್ಬೋದು. ಮುಂದೆ ನಾನು ಮತ್ತೆ ಇನ್ನು ಅಪ್ಡೇಟ್ಸ್ಗಳನ್ನ, ಇವತ್ತು ಪ್ರತಿ ಏನು ಪೂಜೆಗಳನ್ನು ನಡೆಯುತ್ತೆ, ಕಂಪ್ಲೀಟ್ ಡೀಟೇಲ್ಸ್ನ ನಾನು ಕೊಡ್ತೀವಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ. ಸಾಯಿರಾಮ್.